ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತಕ್ಕಿಲ್ಲ, ಯಾರ ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಯಶಸ್ಸಿನತ್ತ ಹೋಗ್ತೀವಿ. ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ನೀವೇನು ಗಾಬರಿ ಆಗ್ಬೇಡ್ರಿ. ಕೆಲವೊಂದು ಹಂದಿಗಳು ಅದಾವಲ್ಲ, ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲಿರ್ತೀವಿ. ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ. ದಾವಣಗೆರೆಗೆ 1-2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸಲ್ಲ. ನೀವು ಇದೇ ಮಾಡ್ಕೊತ ಹೋಗ್ರಿ, ನಾವು ನಮ್ದು ಕೆಲಸ ನಾವು ಮಾಡ್ತೀವಿ. ಹಂದಿ ಅಂತ ಹೋಲಿಸ್ತೀಯ? ಆಯ್ತು, ಹಂದಿ ಅಂದ್ರೆ ಏನು? ವಿಷ್ಣುವಿನ ಅವತಾರ. ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗೆ ಅಂತ ನಿಯತಿ ಅಂತಾರೆ. ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನೇ ದೇವ್ರಿಗೆ ಹೋಲಿಸಿದೆಯಾ? ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್, ದೊಡ್ಡ ಮನುಷ್ಯ. ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ಈ ಮಾರಿ ಕೋಣನ್ ಬಿಡ್ತಾರೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ. ಅದು ಬರೇ ಕೋಣ ಹೋಗಿ ಮಾರಿ ಕೋಣ ಆಗುತ್ತೆ. ಮಾರಿ ಕೋಣ ಆದಾಗ ಏನಾಗುತ್ತೆ? ಹಳ್ಳಿಗಳಲ್ಲಿ 5 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ ಕೋಣವನ್ನು ಬಲಿ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ. ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ. ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದರೆ ಚೆನ್ನಾಗಿ ಅಲ್ಲೆಣ್ಣೆ ಅಂದರೆ ಪಳ 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 ಹೊಳಿಬೇಕು. ಹಂಗೆ ಮಸಾಜ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ? ಉಪ್ಪಿನ ನೀರು ಕುಡಿಸ್ತಾರೆ. ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ. ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ. ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣನಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ. ವಿಜೇಂದ್ರ